ನಮಸ್ಕಾರ ಎಲ್ಲರಿಗೂ. ನಾನು ಜ್ಯೋತಿ. ಅಮೂಲ್ ಕನ್ನಡ ಲೈವ್ ಫೇಸ್ಬುಕ್ ಪೇಜ್ನಲ್ಲಿ ನಿಮ್ದು ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋದು ರೆಸಿಪಿ ಸಾಬುದಾನ ಚೀಸಿ ವಡ. ಚೀಸಿ ಸಾಬುದಾನ ವಡ. ಅದಕ್ಕೆ ಬೇಕಾಗಿರೋದು ಸಾಮಾನು: ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್, ಅಮೂಲ್ ಡೈಸ್ಡ್ ಚೀಸ್ ಮೊzzarella, ಅಮೂಲ್ ಕರ್ಡ್ ಮತ್ತೆ ಅಮೂಲ್ ಬಟರ್ ಅನ್ಸಾಲ್ಟೆಡ್. ಬಾಯ್ಲ್ಡ್ ಪೊಟೆಟೋಸ್. ಇದು ಸಬ್ಬಕ್ಕಿ ಇರುತ್ತೆ ಅಲ್ವಾ, ಆ ಸಬ್ಬಕ್ಕಿಗೆ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಬೇಕು. ಆವಾಗ ಈ ಸಬ್ಬಕ್ಕಿ ಈ ತರ ಆಗತ್ತೆ ನೋಡಿ. ಈ ಸಬ್ಬಕ್ಕಿ 1 ಬೌಲ್ ಸಬ್ಬಕ್ಕಿ ತಗೊಂಡಿದ್ದೀನಿ. ಗ್ರೀನ್ ಮೆಣಸಿನ್ಕಾಯಿ, ಕಡಲೆ ಬೀಜ ಪುಡಿ, ರೋಸ್ಟ್ ಮಾಡ್ಕೊಂಡು ಕಡಲೆ ಬೀಜದ್ದು ಚಿಪ್ಪೆ ತೆಗಿಬೇಕು. ಆಮೇಲೆ ಅದು ಪುಡಿ ಮಾಡಬೇಕು. ಸ್ವಲ್ಪ ಗರಿ ಗರಿನೇ ಇರಬೇಕು. ಕರಿಬೇವು, ಕೊತ್ತಂಬರಿ, ಅಕ್ಕಿ ಹಸಿಟ್ಟು, ಜೀರಿಗೆ. ಈಗ ರೆಸಿಪಿಗೆ ಸ್ಟಾರ್ಟ್ ಮಾಡೋಣ. ಯಾವ ತರ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ನಾವು ಒಂದು ಬೌಲ್ ತಗೋಬೇಕು. ಈ ಬೌಲ್ ತಗೊಂಡಿದ್ದೀವಾ, ಇದರಲ್ಲಿ ಬಾಯ್ಲ್ಡ್ ಪೊಟೆಟೊ ಹಾಕ್ಬಿಟ್ಟು ಮ್ಯಾಶ್ ಮಾಡಬೇಕು. आरती विकास गरोडिया. हेलो आंटी. हाय बेटा. ನಾನು ಒಂದು ದೊಡ್ಡದು ಆಲೂಗಡ್ಡೆ ತಗೊಂಡಿದ್ದೀನಿ. ಅದು ಬಾಯ್ಲ್ ಮಾಡ್ಕೊಂಡು ಸಬ್ಬಕ್ಕಿ ಜೊತೆಗೇನೆ ಮ್ಯಾಶ್ ಮಾಡಬೇಕು. आरती विकास गरोडिया. हेलो. ಹಲೋ. ಅಲ್ಲಿ ತನಕ ಎಣ್ಣೆ ಕಾಯಿಸಕ್ಕೆ ಇಡೋಣ. ಈಗ ಇದರಲ್ಲಿ ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ನಮ್ಮ ಟೇಸ್ಟ್ ಪ್ರಕಾರ ನಾವು ಎಷ್ಟು ಬೇಕೋ ಅಷ್ಟು ತಗೋಬಹುದು. ಕೊತ್ತಂಬರಿ ಸೊಪ್ಪು, ಉಪ್ಪು ಟೇಸ್ಟ್ ಪ್ರಕಾರ ಉಪ್ಪು ತಗೋಬೇಕು. ಸ್ವಲ್ಪ ಕರಿಬೇವು, ಅಕ್ಕಿ ಹಸಿಟ್ಟು ಸ್ವಲ್ಪ, ಇದರಲ್ಲೇ ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ದು ಸ್ವಲ್ಪ ಹಾಕಬೇಕು.
ಕಡಲೆಕಾಯಿ ಬೀಜದ ಪುಡಿ, ಇದು ಎಲ್ಲ ಹಾಕ್ಬಿಟ್ಟು ಒಂದು ಬೌಲ್ಗೆ ಮಿಕ್ಸ್ ಮಾಡಬೇಕು. ಈಗ ಇದು ಎಲ್ಲ ಚೆನ್ನಾಗಿ ಕಲಸಬೇಕು. ಇದರಲ್ಲಿ ನೀರು ಹಾಕಬಾರ್ದು. ಕಲಸಿದ್ಮೇಲೆ ಬೇಕಂದ್ರೆ ಉಪ್ಪು ಟೇಸ್ಟ್ ಮಾಡಬಹುದು, ಕಡಿಮೆ ಇದೆಯಾ ಜಾಸ್ತಿ ಇದೆಯಾ. ಫಸ್ಟ್ ನಾವು ಉಪ್ಪು ಕಡಿಮೆನೆ ಹಾಕ್ಬೇಕು, ಕಡಿಮೆ ಇದ್ರೆ ವಾಪಸ್ ಹಾಕ್ಬೋದು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟಿದೆ. ಈ ತರ ಮಿಕ್ಸ್ ಆಗ್ಬೇಕು. ಈ ಮಿಶ್ರಣ ಈಗ ಮಿಕ್ಸ್ ಆಗಿದೆ. ಎಣ್ಣೆ ಕಾಯಿಸಕ್ಕೆ ಇಟ್ಟಿದೀವಿ. ಈಗ ಒಂದು ಬೌಲ್ಗೆ ಚೀಸ್ ತಗೊಳ್ಳೋಣ. ಅಮೂಲ್ ಚೀಸ್, ಮೊಝರೆಲ್ಲಾ ಚೀಸ್ ಇದು. ಎಣ್ಣೆ ಕಾಯ್ದಿದೆ. ಈಗ ನಾವು ವಡೆ ಮಾಡೋಣ. ನೋಡಿ, ಈ ತರ ವಡೆ ಮಾಡಬೇಕು. ಸೆಂಟರ್ಗೆ ಒಂದು ಹೋಲ್ ಮಾಡಿಬಿಟ್ಟು ಈ ತರ ಚೀಸ್ ಹಾಕಬೇಕು. ಚೀಸ್ ಹಾಕಿದ್ಮೇಲೆ ವಾಪಸ್ ಇದು ಚೀಸ್ ಒಳಗಡೆ ಪ್ಯಾಕ್ ಮಾಡಿಕೊಂಡು ಉಂಡೆ ತರ ಮಾಡಬೇಕು. ಆಮೇಲೆ ಸ್ವಲ್ಪ ಫ್ಲಾಟ್ ನೋಡಿ,
ಒಂದಾಗಿದೆ. ಇನ್ನ ಒಂದ್ ಮಾಡಿ ತೋರಿಸ್ತಾ ಇದ್ದೀನಿ. ಉಂಡೆ ಮಾಡಿದ್ಮೇಲೆ ಚೀಸ್ ಹಾಕ್ಬೇಕು. ಚೀಸ್ ಹಾಕ್ಬಿಟ್ಟು ವಾಪಸ್ ಉಂಡೆ ಮಾಡ್ಬೇಕು. ನೋಡಿ, ಇದು ಚೆನ್ನಾಗಿ ರೌಂಡ್ ಶೇಪ್ ಬಂದಿದೆ. ನಾವು ಬೇಕಂದ್ರೆ ಇದು ರೌಂಡ್ ಮಾಡ್ಬೋದು, ಬೇಕಂದ್ರೆ ಫ್ಲಾಟ್ ಮಾಡ್ಬೋದು. ನಾನು ಸ್ವಲ್ಪ ಫ್ಲಾಟ್ ಮಾಡ್ತಾ ಇದ್ದೀನಿ. ಕ್ರೇಕ್ ಬರಬಾರ್ದು. आरती विकास गरोडिया वाव. ಥ್ಯಾಂಕ್ ಯು. ನೋಡಿ, ಚೀಸ್ ಸ್ಟಫ್ ಮಾಡಿದ್ದೀನಿ. ಎಲ್ಲಾದ್ರೂ ನೋಡ್ತಾ ಇದ್ದೀರಾ ಅಲ್ವಾ ಯಾವ ತರ ಮಾಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ ನಾವು ಫಿಲ್ ಮಾಡ್ಬೋದು. ಇದು ಎಲ್ಲಾದ್ರೂ ಇಷ್ಟ ಆಗತ್ತೆ. ಸ್ಪೆಷಲಿ ಮಕ್ಕಳು ತುಂಬಾ ಚೆನ್ನಾಗಿ ತಿಂತಾರೆ. ಕ್ರೇಕ್ ಇರಬಾರ್ದು. ನೋಡಿ, ಈ ತರ ಚೆನ್ನಾಗಿ ಶೇಪ್ ಬರಬೇಕು. ಎಣ್ಣೆ ಜಾಸ್ತಿ ಬಿಸಿ ಆಗ್ಬಾರ್ದು, ಜಾಸ್ತಿ ತಣ್ಣಗೆನೆ ಇರಬಾರ್ದು. ಎಣ್ಣೆ ಕೈದಿದೆ. ಈಗ ನಾವು ಸ್ಲೋ ಆಗಿ ಎಣ್ಣೆಗೆ ಹಾಕಬೇಕು. ಗ್ಯಾಸ್ ಸ್ಲೋ ಮಾಡಬೇಕು. ಹಾಕಿದ ತಕ್ಷಣ ಸ್ಪೂನ್ ಒಳಗಡೆ ಹಾಕಬಾರ್ದು. ಹಾಕಿದ ತಕ್ಷಣ ನಾವು ಆಯಿಲ್ಗೆ ಸ್ಪೂನ್ ಹಾಕಿದ್ರೆ ಅದು ಒಳಗಡೆನೆ ಬ್ರೇಕ್ ಆಗಿಬಿಡತ್ತೆ.
ಸ್ಲೋ ಆಗಿ ಫ್ರೈ ಮಾಡಬೇಕು. Aarti Vikas Garodia. It looks delicious. Thank you, ma'am. Please come. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ, ಯಾಕೆಂದ್ರೆ ಅದ್ ಒಳಗಡೆ ಚೀಸ್ ಇದೆ. ತಿನ್ನುವಾಗ ಇದು ಗರಿ ಗರಿ ಅಂತ ಸೌಂಡ್ ಬರುತ್ತೆ, ಕುದಂ ಕುದಂ. ಯಾರ್ಯಾರು ಲೈವ್ ನೋಡಿಲ್ಲ ಅವ್ರು ಆಮೇಲೇನು ಈ ರೆಸಿಪಿ ನೋಡ್ಬೋದು. ಇನ್ನ ಒಂದ್ಸತಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸಬ್ಬಕ್ಕಿಗೆ ನೆನೆಸ್ಬಿಟ್ಟು ಅದರಲ್ಲಿ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಅಕ್ಕಿ ಹಸಿಟ್ಟು, ಕಡಲೆಕಾಯಿ ಬೀಜ ರೋಸ್ಟ್ ಮಾಡಿಕೊಂಡು ಅದು ಪುಡಿ ಮಾಡಬೇಕು. ಅದು ಆಮೇಲೆ ಹಲ್ದಿ ಪೌಡರ್, ಅದು ಎಲ್ಲ ಮಿಕ್ಸ್ ಚೆನ್ನಾಗಿ, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ತರ ಮಾಡಬೇಕು. ಇದು ನೋಡಿ ಈ ತರ ಆಗತ್ತೆ. ಮಿಕ್ಸ್ ಮಾಡಿದ್ಮೇಲೆ ಅದ್ರದ್ದು ರೌಂಡ್ ರೌಂಡ್ ವಡೆ ಶೇಪ್ ಕೊಟ್ಬಿಟ್ಟು ಸೆಂಟರ್ಗೆ ಚೀಸ್ ಫಿಲ್ ಮಾಡಿಕೊಂಡು ಫ್ರೈ ಮಾಡಬೇಕು. ಪ್ಲೀಸ್ ರೆಸಿಪಿ ಇಷ್ಟ ಆಗತ್ತೆ, ಎಲ್ಲರೂ ಲೈಕ್ ಶೇರ್ ಮಾಡಿ.
ನೋಡಿ ನಮ್ದು ವಡೆ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ವಡೆ ಆಚೆ ತೆಗಿಬೇಕು. ನೋಡಿ ಸ್ವಲ್ಪನೂ ಎಣ್ಣೆ ಬರಲ್ಲ. ಈಗ ಒಂದು ಬಾಣಲಿಗೆ ಅಮೂಲ್ದು ಬಟರ್ ಹಾಕ್ಬೇಕು. ಇದು ಅನ್ಸಾಲ್ಟೆಡ್ ಬಟರ್. ನೋಡಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಬಿಸಿ ಆಗ್ಬಿಟ್ಟು ಸ್ವಲ್ಪ ಇದರಲ್ಲೇ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ. ಈಗ ವಡ ಪ್ರೆಸೆಂಟೇಷನ್ ಮಾಡೋಣ. ಈ ವಡೆಗೆ ನಾವು ಅಮೂಲ್ ಕರ್ಡ್ ಗೆ ಈ ಬಟರ್ ಮತ್ತೆ ಜೀರಿಗೆ ಇದು ಮಿಶ್ರಣ ಹಾಕಬೇಕು. ಮೇಲಿಂದ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚೀಸ್, ನೋಡಿ ನಮ್ದು ಸಾಬುದಾನ ವಡ ರೆಡಿ ಆಗಿದೆ. ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಅದು ಯಾವ ತರ ಇರತ್ತೆ ಅಂತ. ನೋಡಿ ಗರಿ ಗರಿ ಸೌಂಡ್, ಕ್ರಿಸ್ಪಿ ಆಗಿ. ಆರ್ತಿ ವಿಕಾಸ್ ಗರೋಡಿಯಾ ಯಮ್ಮಿ. ನೋಡಿ ಒಳಗಡೆ ಚೀಸ್ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಸಬ್ಬಕ್ಕಿ ತುಂಬಾ ಚೆನ್ನಾಗಿ ಬೇಯ್ದಿದೆ. ಈ ವಡೆನ ನಾವು ಟೊಮೆಟೊ ಕ್ಯಾಚಪ್ ಮತ್ತೆ ಅಮೂಲ್ ಕರ್ಡ್ ಜೊತೆಗೆ ತಿನ್ಬೇಕು. ಅದು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ಲೀಸ್ ಎಲ್ಲಾದ್ರೂ ಟ್ರೈ ಮಾಡಿ ನನಗೆ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ. ಇನ್ನ ಏನೇನ್ ನಿಮ್ಗೆ ಇಷ್ಟ ಇದೆ ಅದು ಎಲ್ಲ ನಿಮ್ಗೆ ಹೇಳ್ಕೊಡಿ. ನಾನು ಆ ರೆಸಿಪಿನ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.